ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಒಣ ಹುರುಳಿಕಾಳ್ದು ಸಾರು ಮಾಡೋದು ತೋರಿಸ್ಕೊಡ್ತೀನಿ, ಅಂದರೆ ಬಸ್ಸಾರು. ಈ ಸಾರು ತುಂಬ ಟೇಸ್ಟಿ ಕೂಡ ಹೌದು ಮತ್ತು ತುಂಬ ಹೆಲ್ದಿ ಕೂಡ ಹೌದು. ನೀವು ಅಂದರೆ ಒಣ ಹುಳಿಕಾಳು ಅಂದರೆ ಹುಳಿಕಾಳೇನೆ ಒಳ್ಳೆಯದು, ಅಂದರೆ ಕೊಲೆಸ್ಟ್ರಾಲ್ಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಅಂದರೆ ನೀವು ರೆಗ್ಯುಲರಾಗಿ ಹುಳಿಕಾಳು ತಿನ್ಕೊಂಬಂದರೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಮತ್ತು ಡಯಟ್ ಕಾನ್ಷಿಯಸ್ ಇರೋರು ಬೇಕಾದಷ್ಟು ತಿನ್ಕೋಬೋದು ಇದನ್ನು. ಮತ್ತು ಇದು ಬಸ್ಸಾರಾಗಿರೋದ್ರಿಂದ ಕಾಳು ಬೇರೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊತೀವಿ. ಹಾಗಾಗಿ ನಿಮಗೆ ಕಾಳನ್ನ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೂ ಒಂದು ಆಪ್ಷನ್ ಇರುತ್ತೆ. ಸೊ ಬನ್ನಿ ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ಪಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಈ ಹುರುಳಿಕಾಳನ್ನ ತೊಳೆದುಬಿಟ್ಟು ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಇದನ್ನು ನೆನೆಸಿಡೋ ಅವಶ್ಯಕತೆ ಏನಿಲ್ಲ, ಒಣ ಹುರುಳಿಕಾಳಲ್ವ. ಸೊ ಒಣ ಹುರುಳಿಕಾಳು ಚೆನ್ನಾಗೇ ಬೇಯುತ್ತೆ. ಬಟ್ ಬೇಯಿಸ್ಕೋಬೇಕಾದ್ರೆ ಒಂದು 3-4 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೋಬೇಕು. ಹುರುಳಿಕಾಳನ್ನ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ ನಾನು. ಅದ್ರ ಜೊತೆಗೆ 1.5 ಲೀಟ್ರಷ್ಟು ನೀರು ಸೇರಿಸಿದ್ದೀನಿ ನಾನು. ಸೇರಿಸ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಈ ಕಾಳು ಜೊತೆ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ನಾನು. ಇಲ್ಲಿ ತುಂಬ ಏನು ಸೇರಿಸ್ತಿಲ್ಲ, 1 ಸ್ಪೂನಷ್ಟು ಸೇರಿಸಿದ್ದೀನಿ. ಆಮೇಲೆ ಬೇಕಾದ್ರೆ ನಾವು ಸಾಂಬಾರಿಗೆ ಸೇರಿಸ್ಕೋಬೋದು. ಈ ಕಾಳಿಗೆ ಸ್ವಲ್ಪ ಉಪ್ಪಿಡಿಲಿ ಅಂತ ಬಿಟ್ಟು ಅಷ್ಟು ಸೇರಿಸಿಟ್ಟಿದ್ದೀನಿ. ಇಟ್ಬಿಟ್ಟು ಇದನ್ನು ಕುಕ್ಕರು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹೇಳಿದ್ನಲ್ಲ, ಒಂದು 3-4 ವಿಷಲ್ಲು ಕೂಗಿಸ್ಕೋಬೇಕು. ಅಂದರೆ ಒಂದು 3 ವಿಷಲ್ ಆದಮೇಲೆ ಒಂದು ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಇನ್ನೊಂದು ವಿಷಲ್ ಕೂಗೋರ್ಗು ಇಟ್ಟು ಆಮೇಲೆ ಆಫ್ ಮಾಡಿದ್ರೆ ಆಯಿತು. ಈಗ ಮಸಾಲೆ ರುಬ್ಕೊಳಕ್ಕೆ ಖಾರಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಕಾಯಿ ಎಲ್ಲ ಬೇಕು. ಫಸ್ಟ್ ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನೂ ಅದು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಅದ್ರ ಜೊತೆಗೆ 2 ಅಂದರೆ ಮೀಡಿಯಮ್ ಸೈಜ್ ಗೆಡ್ಡೆ ಇದೆ ಬೆಳ್ಳುಳ್ಳಿ. ಸೊ ಆ ಗೆಡ್ಡೆನೂ ಕೂಡ ಅಂದರೆ ಎಲ್ಲ ಸಪ್ರೇಟ್ ಮಾಡ್ಕೊತಿದ್ದೀನಿ ಅಷ್ಟೇ, ಸಿಪ್ಪೆ ಎಲ್ಲ ನೀಟಾಗಿ ತೆಗಿತಿಲ್ಲ, ಜಸ್ಟ್ ಸಪ್ರೇಟ್ ಮಾಡಿ ನೀಟ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ನೀಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿನೂ ಈಗ ನಾನು ಆಲ್ಮೋಸ್ಟ್ ಈಗ 1/4 ಅಷ್ಟು ಈರುಳ್ಳಿನ ಮಸಾಲೆಗೆ ರುಬ್ಕೊಳಕ್ಕೆ ತೊಗೊತೀನಿ. ಇನ್ನು 3/4 ಭಾಗ ಹಾಗೆ ಇಡ್ತೀನಿ. ಸೊ ಅದನ್ನು ಕಾಳು ಒಗ್ಗರಣೆಗೆ ಅಂತ ಯೂಸ್ ಮಾಡ್ತೀನಿ ನಾನು. ಸೊ ಸಾರಿನ ಮಸಾಲೆಗೆ ನಾನಿಲ್ಲಿ ದೊಡ್ಡದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು. ಸೊ ಆಗ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಬಿಡಿಸಿಟ್ಟಿದ್ನಲ್ಲ ಬೆಳ್ಳುಳ್ಳಿನ ಹಾಕ್ಕೊತೀನಿ. ಬೆಳ್ಳುಳ್ಳಿ ಜೊತೆಗೆ ಮತ್ತು ಈರುಳ್ಳಿ, ಅಂದರೆ ಹೆಚ್ಚಿಟ್ಟಿರೋ ಈರುಳ್ಳಿ, ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಒಂದು ಲೈಟ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡೋದಕ್ಕಿಂತ ಬೇಕಿದ್ರೆ ಡೈರೆಕ್ಟ್ ಫ್ಲೇಮ್ ಮೇಲೇ ಬೇಯಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡು ರುಬ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಫ್ಲೇಮಲ್ಲಿ ಬೇಯಿಸೋಕ್ಕೆ ನಾನು ಸ್ಟವ್ ಮೇಲೆ ಬೇಯಿಸಬೇಕು, ಅದಕ್ಕಿಂತ ಬೆಟರ್ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದನ್ನು ತೊಳೆದುಬಿಟ್ಟು ನೆನೆಹಾಕಿಟ್ಟಿದ್ದೀನಿ. ನೋಡಿ, ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ಒಂದು 8-10 ಒಣಮೆಣ್ಸಿನ್ಕಾಯಿ, ಅಂದರೆ ಕರೆಕ್ಟ್ ಖಾರಕ್ಕೆ ಅಷ್ಟು ಸಾಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ, ಅಂದರೆ ನನಗೆ ಖಾರ ಜಾಸ್ತಿ ಬೇಕು ಅದಕ್ಕೋಸ್ಕರ. ಮತ್ತು ಇದ್ರ ಜೊತೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಜೀರಿಗೆ ಜೊತೆಗೆ ಇನ್ನೊಂದು 7-8 ಕಾಳು ಮೆಣಸು, ಅದನ್ನು ಕೂಡ ಹಾಕ್ಬಿಟ್ಟು ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಮೆಣಸಿನ್ಕಾಯಿ ಎಲ್ಲ ಬೇಗ ಫ್ರೈ ಆಗೋಗುತ್ತೆ, ಹಾಗಾಗಿ ಇದು ಫ್ರೈ ಆಗಿರೋದನ್ನ ತಣ್ಣಗಾಗಕ್ಕೆ ಇಟ್ಬಿಡ್ತೀನಿ, ತಣ್ಣಗಾಗಲಿ. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಕೈ ಒಂದು ಹಿಡಿಯೋಷ್ಟು ಅಷ್ಟು ಹಾಕಿದ್ದೀನಿ. ಮತ್ತು ಹುಣಸೆಹಣ್ಣು ಅಷ್ಟೇ, ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ, ಆ ಹುಣಸೆಹಣ್ಣನ್ನ ನೀರು ಸಮೇತನೇ ಹಾಕ್ಕೊಂಡೆ. ಮತ್ತು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಮತ್ತು ಅದ್ರ ಜೊತೆ ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿ, ಅಂದರೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹುರುಳಿಕಾಳು ಬೆಂದಿದೆ, ಬೆಂದು ತಣ್ಣಗಾಗಿದೆ. ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. 1-2-3 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತೀನಿ, ಅಂದರೆ 3 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಾದರೆ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೋಬೋದು, ಅಂದರೆ ಸಾಂಬಾರು ಗಟ್ಟಿ ಬೇಕು ಅಂದರೆ. ಅದರ್ವೈಸ್ 2-3 ಸ್ಪೂನು ಸಾಕಾಗುತ್ತೆ. ನಾನಿಲ್ಲಿ 3 ಸ್ಪೂನ್ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಈಗ ತಣ್ಣಗಾಗಿದೆ ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೊಂಡಿಟ್ಟಿದ್ನಲ್ಲ, ಅದು ಕೂಡ ತಣ್ಣಗಾಗಿದೆ. ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಮತ್ತು ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ, ಅಂದರೆ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು. ನೋಡಿ, ಇದು ತುಂಬ ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ನೋಡಿ, ಇದು ನನಗೀಗ ಹುರುಳಿಕಾಳಲ್ಲಿ ನೀರು ಕಮ್ಮಿ ಆಗಿದೆ ಅಂತ ಅನಿಸ್ತಿದೆ. ಸೊ ಹಾಗಾಗಿ ಇಲ್ಲಿ ಮತ್ತೆ ಇನ್ನೊಂದು ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಇದನ್ನು ಒಂದು ಕುದಿಸ್ಕೊತೀನಿ. ನಾನು ಫಸ್ಟ್ 1.5 ಲೀಟ್ರ್ ಹಾಕಿದ್ದೆ, ಬಟ್ ಕಾಳು ಬೆಂದ್ಬಿಟ್ಟು ನೀರು ಕಮ್ಮಿ ಆಗಿದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ. ನೋಡಿ, ಇದೊಂದು ಕುದಿ ಬಂತು, ಸಾಕು. ಇಷ್ಟ ಆದರೆ ಆಫ್ ಮಾಡ್ತೀನಿ. ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೋಸ್ಕೊತೀನಿ. ಈ ಕಾಳಿನ ಕಟ್ ಯೂಸ್ ಮಾಡಿಬಿಟ್ಟು ನಾವು ಸಾರು ಮಾಡ್ಕೊಳೋದು. ಈ ಕಾಳನ್ನ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ನೆಂಚಿಗೆ ಥರ ಯೂಸ್ ಮಾಡ್ತೀವಿ. ಈಗ ನೋಡಿ, ಸೋಸಿದ್ದಾಯ್ತಿದು. ಇದನ್ನು ಸಪ್ರೇಟಾಗಿ ಎತ್ತಿಕ್ಬಿಡೋಣ ಕಾಳನ್ನ. ಮತ್ತು ಈ ಕಟ್ಟಲ್ಲಿ ಈಗ ಸಾಂಬಾರು ಮಾಡ್ಕೊಳ್ಳೋಣ. ಈಗ ಸಾಂಬಾರು ಮಾಡ್ಕೊಳಕ್ಕೆ ಒಂದು ಸಪ್ರೇಟ್ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೂ 1
ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿ ಅಂದರೆ ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಬಿಟ್ಟು ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿಕೊಂಡು, ಇದು ಮಿಕ್ಸ್ ಆದಮೇಲೆ ಅಂದರೆ ಬಿಸಿ ಆದಮೇಲೆ ಇದಕ್ಕೆ ರುಬ್ಬಿಟ್ಟಿದ್ನಲ್ಲ ಖಾರ, ಸೊ ಆ ಖಾರನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹೈ ಫ್ಲೇಮ್ ಮಾಡಿದ್ರೆ ಸೀದಂಗೆ ಆಗುತ್ತೆ. ಸೊ ಹಾಗಾಗಿ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಆಮೇಲೆ ಅದು ನೀರಿತ್ತಲ್ಲ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು, ಅಂದರೆ ಮಿಕ್ಸಿ ಜಾರೆಲ್ಲ ಅಂಟ್ಕೊಂಡಿತ್ತಲ್ಲ ಖಾರ, ಆ ಖಾರನೆಲ್ಲ ನೀಟಾಗಿ ತಕ್ಕೊಂಡು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇದು ಜಸ್ಟ್ ಒಂದು ಕುದಿ ಬರುತ್ತಲ್ಲ, ಹಿಂಗೆ ಕೈ ಆಡ್ತಾ ಇರಬೇಕು, ಇಲ್ಲಿದ್ರೆ ತಳ ಹಿಡಿಯುತ್ತೆ. ಸೊ ಈಗ ಅಂದರೆ ಇದು ಕುದಿ ಬಂದಮೇಲೆ ಇದಕ್ಕೆ ಈಗ ಅಂದರೆ ಕಟ್ಟು ತೆಗ್ದಿಟ್ಟಿದ್ನಲ್ಲ ಕಾಳಿನ ಕಟ್ಟು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ನೀರು ಆಲ್ಮೋಸ್ಟ್ ಅಂದರೆ ಸಾಂಬಾರಿಗೆ ಸಾಕಾಗುತ್ತೆ. ಅಂದರೆ ಸ್ವಲ್ಪ ಗಟ್ಟಿನೇ ಇದೆ ಕನ್ಸಿಸ್ಟೆನ್ಸಿ. ನಿಮಗೇನು ಅಂದರೆ ತೆಳ್ಳಗೆ ಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಆ್ಯಡ್ ಮಾಡಿಬಿಟ್ಟು ಕುದಿಸ್ಕೋಬೋದು. ಅಂದರೆ ಇದು ಸ್ವಲ್ಪ ದಪ್ಪ ಇದ್ರೇ ಸಾರು ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಫಸ್ಟ್ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಇಲ್ಲಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನಾನು ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತೆ ಆ್ಯಡ್ ಮಾಡಿಕೊಂಡೆ. ಈಗ ಅದು ಸಾರು ಕುದಿಯೋಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಈರುಳ್ಳಿ ಎತ್ತಿಟ್ಟಿದ್ನಲ್ಲ 3/4 ಭಾಗ ಈರುಳ್ಳಿ, ಸೊ ಆ ಈರುಳ್ಳಿನೂ ಸ್ವಲ್ಪ ಅಂದರೆ ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊತಿದ್ದೀನಿ, ಅಂದರೆ ಒಗ್ಗರಣೆ ಹಾಕೊಳಕ್ಕಿದು. ಇದು ಕಟ್ ಮಾಡಿಕೊಂಡು ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ. ಅಂದರೆ ಜಸ್ಟ್ ಅಂದರೆ ತುಂಬ ಖಾರಕ್ಕೇನಲ್ಲ, ಜಸ್ಟ್ ಅಂದರೆ ಒಂದು ಸ್ವಲ್ಪ ಅಂದರೆ ಟೇಸ್ಟ್ಗೆ ಅಂತ ಬಿಟ್ಟು ಒಂದು 2 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಈಗ ಸಪ್ರೇಟ್ ಒಂದು ಸಣ್ಣ ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಮತ್ತು ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲದನ್ನು ಸೇರಿಸಿ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಅಂದರೆ ತುಂಬ ಏನು ಅಂದರೆ ಸಾಫ್ಟಾಗಿ ಬೇಯಬೇಕು ಅಂತ ಏನಿಲ್ಲ, ಜಸ್ಟ್ ಅಂದರೆ ಒಂದು ಒಗ್ಗರಣೆಯಲ್ಲಿ ಒಂದು 2 ನಿಮಿಷ ಹಿಂಗೆ ಮಾಗಿಸ್ಬಿಟ್ಟು ಇದಕ್ಕೆ ಬೆಂದಿತ್ತಲ್ಲ ಕಾಳು, ಆ ಕಾಳನ್ನ ಆ್ಯಡ್ ಮಾಡ್ಕೊತೀನಿ. ಮತ್ತು ನಾನಿಲ್ಲಿ ಕಾಳನ್ನ ಪೂರ್ತಿಯಾಗಿ ಆ್ಯಡ್ ಮಾಡ್ತಿಲ್ಲ, ಅದರಲ್ಲಿ ಒಂದು ಸ್ವಲ್ಪ ಮಿಗಿಸ್ಕೊತಿದ್ದೀನಿ. ಅಂದರೆ ಈಗ ಆಲ್ಮೋಸ್ಟ್ 2 ಕಪ್ಪು ಕಾಳು ಬೇಯಿಸ್ಕೊಂಡಿದ್ನಲ್ಲ, ನಾನು 1.5 ಕಪ್ಪಷ್ಟು ಕಾಳನ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಿದ್ದೀನಿ. ಇನ್ನು ಅರ್ಧ ಕಪ್ಪು ಹಾಗೆ ಉಳಿಸ್ಕೊಂಡಿದ್ದೀನಿ. ಅದನ್ನು ರುಬ್ಬಿಟ್ಟು ಸ್ವೀಟ್ ಥರ ಮಾಡ್ಕೊತೀನಿ. ಅದಕ್ಕೆ ನೋಡಿ, ಇದು ಕಾಳು ಜೊತೆಗೆ ತೆಂಗಿನ ತುರಿನೂ ಹಾಕ್ತೀನಿ, 1/4 ಕಪ್ಪಷ್ಟು ತೆಂಗಿನ ತುರಿ. ಮತ್ತು ಸ್ವಲ್ಪ ಉಪ್ಪು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಕಾಳಲ್ಲಿ ಎಷ್ಟು ಉಪ್ಪಿದೆ ಅಂತ ನೋಡಿ, ಕಮ್ಮಿ ಇದ್ದರೆ ಸ್ವಲ್ಪ ಅಂದರೆ ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಇದು ಕಾಳು ಒಗ್ಗರಣೆನೂ ಆಯಿತು. ಇದನ್ನು ಈಗ ಸೈಡಲ್ಲಿ ಇಟ್ಬಿಡೋಣ. ನೋಡಿ, ಸಾಂಬಾರು ಕೂಡ ಕುದೀತಾ ಇದೆ, ಅಂದರೆ ಕುದಿಯೋಕೆ ಇಟ್ಟಿದ್ದೆ, ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು, ಕುದ್ರೇ ಟೇಸ್ಟ್ ಜಾಸ್ತಿ. ಈ ಸಾಂಬಾರನ್ನ ಆಲ್ಮೋಸ್ಟ್ ಒಂದು 10 ಮಿನಿಟ್ಸು ಒಂದು ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿದ್ದೀನಿ. ಇದನ್ನು ಈಗ ಸೈಡಲ್ಲಿ ಇಟ್ಬಿಡೋಣ. ಇಟ್ಬಿಟ್ಟು ಈಗ ನೆಕ್ಸ್ಟು ಇನ್ನು ಸ್ವಲ್ಪ ಕಾಳು ಮಿಗಿಸ್ಕೊಂಡಿದ್ನಲ್ಲ, ಒಂದು ಅರ್ಧ ಕಪ್ಪಷ್ಟು ಅಂದರೆ ಬೆಂದಿರೋ ಕಾಳನ್ನ ಮಿಕ್ಸಿದ್ನಲ್ಲ, ಅದನ್ನು ಈಗ ಸ್ವೀಟ್ ಥರ ಮಾಡ್ಕೊತೀನಿ ನಾನು. ಅಂದರೆ ಆಲ್ಮೋಸ್ಟ್ ನಾನು ಹುಳಿಕಾಳು ಸಾರು ಮಾಡಿದಾಗ ಕಂಪಲ್ಸರಿ ಇದನ್ನು ಮಾಡ್ಕೊಂಡು ತಿಂತೀನಿ ನಾನು. ಫಸ್ಟು ಹುಳಿಕಾಳನ್ನ ಮಿಕ್ಸಿಲಿ ತರಿಯಾಗಿ ರುಬ್ಕೊಂಡೆ ನಾನು. ರುಬ್ಕೊಂಡು ಅದು ಸೈಡಲ್ಲಿ ಇಟ್ಬಿಟ್ಟು ಇದಕ್ಕೆ ತೆಂಗಿನ ತುರಿ ಆ್ಯಡ್ ಮಾಡ್ಕೋಬೇಕು. ಸೊ ತೆಂಗಿನ ತುರಿ ಆಲ್ಮೋಸ್ಟ್ ಫ್ರೆಶ್ ತೆಂಗಿನ ತುರಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಾಯಿನೂ ತುರ್ಕೊತಿದ್ದೀನಿ ನಾನಿಲ್ಲಿ ಆ ಸ್ವೀಟ್ಗೆ 1/4 ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಿದ್ದೀನಿ. ಬಟ್ ಇದಕ್ಕೆ ಮೆಜರ್ಮೆಂಟ್ ಅಂತ ಏನಿಲ್ಲ, ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ. ನೀವು ಕಾಯಿ ಬೆಲ್ಲ ಎಲ್ಲ ಎಷ್ಟು ಹಾಕಿದ್ರು ಅಂದರೆ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕಾಯಿ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಸೊ ಬೆಲ್ಲನೂ ಅಷ್ಟೇ, ಬೆಲ್ಲನೂ ಹಾಕ್ಕೋಬೇಕು. ಸೊ ಬೆಲ್ಲ ಅಂದರೆ ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊತೀನಿ, ಅಂದರೆ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ನಾನಿಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಹಾಕ್ಕೊತಿದ್ದೀನಿ, ಅಂದರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊತೀನಿ. ಅಂದರೆ ನಿಮ್ಗೆ ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಬೇಕು ಅಂದರೆ ಒಂದು ಏಲಕ್ಕಿ ಕೂಡ ಹಾಕ್ಕೊಂಡು ಇದ್ರ ಜೊತೆ ರುಬ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇದು ಮತ್ತು ನೀರೇನು ಆ್ಯಡ್ ಮಾಡಲ್ಲ ಇದಕ್ಕೆ, ನೀರು ಹಾಕ್ದಲ್ಲೇ ರುಬ್ಕೊಳೋದು. ಸ್ವಲ್ಪ ರುಬ್ಬೇಕಾದ್ರೆ ಸ್ವಲ್ಪ ತಡಿಯುತ್ತೆ, ಅಂದರೆ ಹಿಡಿಯುತ್ತೆ. ಸ್ವಲ್ಪ ನಿಧಾನಕ್ಕೆ ರುಬ್ಕೊಂಡ್ರೆ ಆಯಿತು. ಅಂದರೆ ಕಾಯಿ ಬೆಲ್ಲ ಎರಡೂ ಸೇರಿದ್ಮೇಲೆ ಸ್ವಲ್ಪ ಅದೇ ನೀರು ಬಿಡುತ್ತೆ. ಹಾಗಾಗಿ ಅದು ಮಿಕ್ಸ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ನೋಡಿ, ಸ್ವೀಟ್ ರೆಡಿ ಆಯಿತು, ಸಲಾಡ್ ರೆಡಿ ಆಯಿತು, ಅಂದರೆ ಕಾಳು ಮತ್ತು ಸಾಂಬಾರು ಎಲ್ಲ ರೆಡಿ ಇದೆ. ಇದು ಸಾರು ನಿಮಗೆ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಅನ್ನದ ಜೊತೆನೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಈ ಸಾರನ್ನ ನೀವು 3-4 ದಿವಸ ಇಟ್ಕೊಂಡು ಅಂದರೆ ಕುದಿಸ್ಕೊಂಡು ತಿಂತಾ ಇದ್ರೆ ಅಂದರೆ ಇದ್ರ ಟೇಸ್ಟು ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಅಂದರೆ ಆಲ್ಮೋಸ್ಟ್ ನೀವು ಒಬ್ಬಟ್ಟು ಸಾರಿಗೆ ಹೆಂಗೆ ಫ್ಯಾನ್ ಆಗ್ತಿರೋ ಅದೇ ಥರ ಈ ಸಾರನ್ನು ಕೂಡ ನೀವು ಯೂಸ್ ಮಾಡ್ತೀರಾ, ಮತ್ತು ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇದು ಕೊಡುತ್ತೆ.
ಈ ಸಾರು 2 to 3 ಟೈಮ್ಸ್ ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಗಟ್ಟಿ ಆದ್ಮೇಲೆ ಕೂಡ ನೀವು ಈ ಸಾರು ಅಂದ್ರೆ ರೊಟ್ಟಿ, ಚಪಾತಿ, ದೋಸೆ ಅದಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪ ಗಟ್ಟಿ ಆದ್ಮೇಲೆ. ಹೋಪ್ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.